ಜಾಲಹಳ್ಳಿಯಲ್ಲಿ ಬಿಐಎಸ್ ಸಂಪನ್ಮೂಲ ಬೆಂಬಲ ತರಬೇತಿ ಕಾರ್ಯಕ್ರಮ. ಭಾರತೀಯ ಮಾನದಂಡ ಕುರಿತು ಅರಿವು. ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯದ ವ್ಯಾಪ್ತಿಯಲ್ಲಿ ಬರುವ ಭಾರತೀಯ ರಾಷ್ಟ್ರೀಯ ಮಾನದಂಡಗಳ ಸಂಸ್ಥೆಯ ಬೆಂಗಳೂರು ಶಾಖೆ ವತಿಯಿಂದ ಗುರುವಾರ ಜಾಲಹಳ್ಳಿಯಲ್ಲಿರುವ ಸಂಸ್ಥೆಯ ಸಭಾಂಗಣದಲ್ಲಿ ಸಂಪನ್ಮೂಲ ಪೋಷಕ ತಂಡವನ್ನು ಪೂರ್ವಾಭಿಮುಖವಾಗಿ ಸಜ್ಜುಗೊಳಿಸುವ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಂಸ್ಥೆಯ ಬೆಂಗಳೂರು ಶಾಖೆ ಮುಖ್ಯಸ್ಥ ವಿಜಯ ವೀರನ್ ಅವರು, RST ಸದಸ್ಯರು ತಳಹಂತದ ಮಟ್ಟಕ್ಕೆ ಮಾನದಂಡಗಳ ಬಗ್ಗೆ ಅರಿವಿನ ಪ್ರಸಾರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಎಂದರು. Standards are very, very important in achieving the goals of the sustainability development. So, having realized the importance of standards, now how to make it aware, how to make all the stakeholders aware, how to reach out. It is our responsibility to leave this planet with the same resources so that our future generation, they can meet their own needs, without any damage or without any. BISನ ವಿಜ್ಞಾನಿ ಮತ್ತು ಜಂಟಿ ನಿರ್ದೇಶಕಿ ವಿನೋದಿನಿ ಕಿಶೋರ್ ಅವರು BISನ ಅವಲೋಕನ ಮತ್ತು ಅದರ ಚಟುವಟಿಕೆಗಳ ಬಗ್ಗೆ ವಿವರಣೆ ನೀಡಿದರು. ಇನ್ಸ್ಟಿಟ್ಯೂಟ್ ಆಫ್ ಸ್ಟ್ಯಾಂಡರ್ಡ್ಸ್ ಇಂಜಿನಿಯರ್ಸ್ನ ಸದಸ್ಯ ಎನ್ ಸುರೇಶ್ ಅವರು ಪ್ರಾಮಾಣೀಕರಣ ಮತ್ತು ಗುಣಮಟ್ಟದ ಪರಿಸರ ವ್ಯವಸ್ಥೆ, BISನ ವೆಬ್ಸೈಟ್ಗಳು ಮತ್ತು ಪೋರ್ಟಲ್ಗಳು ಮತ್ತು ಸಂಸ್ಥೆಯ ಔಟ್ರೀಚ್ ಚಟುವಟಿಕೆಗಳು ಮತ್ತು ಕೇರ್ ಅಪ್ಲಿಕೇಶನ್ ಕುರಿತು ಮಾಹಿತಿ ನೀಡಿದರು. Information from the laptop to the mobile and so on. So these are all some of the extra features. Likewise, in a mobile you have a camera and then ದೇಶದಲ್ಲಿ ಗುಣಮಟ್ಟದ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲು ಜಾಗೃತಿ ಸಂದೇಶಗಳನ್ನು ಹೆಚ್ಚಿಸುವುದು ಸೇರಿದಂತೆ ವಿವಿಧ ಸಲಹೆಗಳು, ಆರೋಗ್ಯಕರ ಪ್ರತಿಕ್ರಿಯೆಗಳು ಕಾರ್ಯಕ್ರಮದಲ್ಲಿ ಕೇಳಿಬಂದವು.